ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ರವರು ನಗರದ ಅಸಹಾಯಕ ಒಂಟಿ ಮಹಿಳೆ ವಿಕಲಚೇತನೆಯಾದ ಮಹಿಳೆಯನ್ನ ಗುರುವಾರ ದತ್ತು ಸ್ವೀಕಾರ ಮಾಡಿ ಅವರ ಜೀವಿತಾವಧಿಯವರೆಗೆ ಆರೋಗ್ಯ ಆರೈಕೆ ಜೀವನ ನಿರ್ವಹಣೆಯ ಹೊಣೆಯನ್ನ ತಾವೇ ವಹಿಸಿಕೊಳ್ಳುವುದಾಗಿ ಪ್ರಕಟಿಸಿದರು. ಆ ನಿಟ್ಟಿನಲ್ಲಿ ಈ ದಿನ ಈ ತಾಯಿಗೆ ಪರಮೇಶ್ವರ್ ಸಾಹೇಬ್ರವರ ಜನ್ಮ ದಿನಾಚರಣೆಯಂದು ನಾವು ದತ್ತು ಪಡೆದುಕೊಂಡು ಅವರ ಸೇವೆ ಮಾಡೋಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರುವಂಥವ್ರು ಎಲ್ಲರೂ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾರೆ. ಅವರಿಗೆ ಯಾವತ್ತೂ ಕೂಡ ತೊಂದರೆ ಬರದೇ ರೀತಿಯಲ್ಲಿ ನಾವೆಲ್ಲ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಜಿಲ್ಲಾ ಸೇವಾದಳ ಸಮಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬದುಕನ್ನ ಮುಡುಪಾಗಿಟ್ಟಿದ್ದ ಶಿವಪ್ರಸಾದ್ ರವರು ಇತ್ತೀಚೆಗೆ ನಿಧನರಾದರು. ತಮ್ಮ ಸಹೋದರಿ ಅವಿವಾಹಿತೆ ವಿಕಲಚೇತನರಾದ ಹಂಸಮಾಲಿನಿ ಅವರಿಗೆ ಶಿವಪ್ರಸಾದ್ ರವರು ಆಧಾರ ಸ್ತಂಭವಾಗಿದ್ದರು. ಶಿವಪ್ರಸಾದ್ ರವರ ಅಕಾಲಿಕ ಮರಣದಿಂದ ಹಂಸಮಾಲಿನಿ ಅವರು ದಿಕ್ಕಿಲ್ಲದಂತಾದರು. ಇಂತಹ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಇಕ್ಬಾಲ್ ಅಹಮದ್ ರವರು ತಮ್ಮ ಆತ್ಮೀಯ ಗೆಳೆಯ ಶಿವಪ್ರಸಾದ್ ಅವರ ಸ್ಥಾನದಲ್ಲಿ ನಿಂತು ಅವರ ಸಹೋದರಿ ಹಂಸಮಾಲಿನಿ ಅವರಿಗೆ ಸಹೋದರನಾಗಿ ಸಲುಹುವ ಸಂಕಲ್ಪ ಮಾಡಿದರು. ಇನ್ನು ಇದೇ ವೇಳೆ ಮಹಿಳೆಯ ಆರ್ಥಿಕ ನೆರವಿಗೂ ಸಹಕಾರಿಯಾದರು. ಇದರ ಅಂಗವಾಗಿ ಗುರುವಾರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಇಕ್ಬಾಲ್ ಅಹಮದ್ ರವರು ಬರಗಾಲ ಪರಿಸ್ಥಿತಿ ಇರುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ವಿಜೃಂಭಣೆಯಿಂದ ತಮ್ಮ ಜನ್ಮದಿನ ಆಚರಿಸಬೇಡಿ, ಸಾಮಾಜಿಕ ಸೇವೆಗಾಗಿ ಅಸಹಾಯಕರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಆಚರಿಸಿ ಎಂದು ತಮ್ಮ ನಾಯಕರಾದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿದ್ದಾರೆ. ಸೇವಾ ಕಾರ್ಯಕ್ರಮವಾಗಿ ಗೆಳೆಯ ಶಿವಪ್ರಸಾದ್ ರವರ ಸಹೋದರಿಯನ್ನ ದತ್ತು ಪಡೆದಿರುವುದಾಗಿ ಹೇಳಿದರು. ಯಾವುದೇ ಆದಾಯ ಮೂಲವಿಲ್ಲದ ಒಂಟಿ ಮಹಿಳೆಯ ಹಂಸಮಾಲಿನಿ ಅವರಿಗೊಂದು ಮನೆ ವ್ಯವಸ್ಥೆ ಮಾಡುವ ಸಂಬಂಧ ಕಾಂಗ್ರೆಸ್ ಮುಖಂಡ ರೇವಣ್ಣ ಸಿದ್ದಯ್ಯ ಅವರಿಗೆ ಇಕ್ಬಾಲ್ ಅಹಮದ್ ರವರು 50,000 ರೂಗಳ ಮುಂಗಡ ಹಣ ನೀಡಿದರು. ಮುಂದೆ ಹಂಸಮಾಲಿನಿಯವರ ಊಟ, ವಸತಿ, ಆರೋಗ್ಯ ಮತ್ತಿತರ ಎಲ್ಲಾ ಜವಾಬ್ದಾರಿಯನ್ನು ಒಟ್ಟಾಗಿ ನಿರ್ವಹಿಸೋಣ ಎಂದು ಕಾಂಗ್ರೆಸ್ ಮುಖಂಡರಿಗೆ ಹೇಳಿದರು. ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಏನು ರಾಜ್ಯದಲ್ಲಿ ಬರ ಬಂದಿದೆ, ಆದ್ದರಿಂದ ಪರಮೇಶ್ವರ್ ಸಾಹೇಬರು ನಮಗೆಲ್ಲ ಆದೇಶವನ್ನು ಕೊಟ್ಟಿದ್ದಾರೆ. ಯಾರು ಕೂಡ ವಿಜೃಂಭಣೆಯಿಂದ ಜನ್ಮ ದಿನಾಚರಣೆಯನ್ನು ಆಚರಿಸಬಾರ್ದು. ಏನೇ ಕಾರ್ಯಕ್ರಮ ಮಾಡಿದ್ರು ಅದು ಸಾಮಾಜಿಕ ಕಳಕಳಿಯಿಂದ ಕೂಡಿರುವಂಥದ್ದಾಗಿರಬೇಕು. ಸಮಾಜಪರ ಕೆಲಸಗಳನ್ನು ಮಾಡಬೇಕು. ಮತ್ತು ಪೀಡಿತ ಪ್ರದೇಶದ ಜನರಿಗೆ ಮತ್ತು ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡುವಂಥದ್ದಾಗಬೇಕು ಅಂತೇಳಿ ಅವರ ಆದೇಶದಂತೆ ನಾವು ಈ ದಿನ ಬನಶಂಕರಿನಲ್ಲಿ ನಮ್ಮ ಏನು ಸೇವಾದಳದ ಕಾರ್ಯಕರ್ತರು ಶಿವಪ್ರಸಾದ್ ಅವರು ಮೊನ್ನೆ ತಾನೇ ದೈವಜ್ಞರಾಗಿದ್ದರು. ಅವರು ಅವಿವಾಹಿತರಾಗಿದ್ದರು. ಆಮೇಲೆ ಅವರ ಒಬ್ಬ ಸಹೋದರಿ ಇದ್ದಾರೆ, ಅವರು ವಿಶೇಷ ಚೇತನರು, ಅವ್ರ ಕಾಲು ನಡೆಯೋದಕ್ಕೆ ಆಗೋದಿಲ್ಲ. ಅವರು ಕೂಡ ಅವಿವಾಹಿತರು. ಈಗ ಅವರ ಜೀವನ ನಡೆಸೋದಕ್ಕೆ ಯಾವುದೇ ರೀತಿಯ ಆಧಾರವಿಲ್ಲ. ಅವರು ಅನಾಥರಾಗಿದ್ದಾರೆ. ಒಂದು ಅನಾಥಾಶ್ರಮದಲ್ಲಿ ಅವರಿಗೆ ಸೇರಿಸುವಂಥ ಕೆಲಸ ಯೋಚನೆ ಮಾಡಿದ್ವಿ, ಆದರೆ ಅವರು ಹೋಗ್ತಾ ಇಲ್ಲ. ಅವರಿಗೆ ಮನೆಯ ಅವಶ್ಯಕತೆ ಇತ್ತು ಮತ್ತು ನೋಡ್ಕೊಳ್ಳೋದು ಬೇಕಾಗಿತ್ತು. ಅದರಿಂದ ಸ್ಥಳೀಯದ ರೇವಣಿಸಿದವರು ಮತ್ತು ಬೇರೆ ಸೇವಾದಳದವರ ಜೊತೆ ಸೇರಿ ಈ ದಿನ ನಾನು ಅವರಿಗೆ ದತ್ತು ಪಡೆದುಕೊಂಡಿದ್ದೇನೆ. ಪರಮೇಶ್ವರ್ ಸಾಹೇಬ್ರವರ ಜನ್ಮದಿನದಂದು ಇದೊಂದು ಮಾನವೀಯತೆ ಕೆಲಸವನ್ನು ಮಾಡಿ ಅವರ ಆರೋಗ್ಯ, ಅವರ ಊಟೋಪಚಾರ ಮತ್ತು ಮನೆಯ ವ್ಯವಸ್ಥೆಯನ್ನು ಮಾಡಲು ಇಲ್ಲಿನ ಹಿರಿಯರಾದಂಥ ರೇವಣ್ ಸಿದ್ದಯ್ಯ ಅವರ ಕೈಯಲ್ಲಿ ಒಂದಷ್ಟು ಹಣವನ್ನು ಕೊಟ್ಟು ಮುಂದಿನ ಏನು ಅವರಿಗೆ ಅವಶ್ಯಕತೆ ಇದೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಇಲ್ಲ ಸ್ಥಳೀಯರೊಂದಿಗೆ ಸಮನ್ವಯವನ್ನು ಸಾಧಿಸಿಕೊಂಡು ಅವರ ಜೀವ ಪರ್ಯಂತವಾಗಿ ಏನು ಅವ್ರಿಗೆ ಅವಶ್ಯಕತೆ ಆಗ್ತದೆ ಅದನ್ನೆಲ್ಲ ಪೂರೈಸುವಂಥ ಕೆಲಸ ಮಾಡ್ತೇವೆ. ಇದು ನಮ್ಮ ನಾಯಕರು ಏನು ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ಮಾಡಿದ್ದೇವೆ. ಇನ್ನು ಕಾರ್ಯಕ್ರಮದಲ್ಲಿ ಷಣ್ಮುಖಪ್ಪ, ರೇವಣ್ಣ ಸಿದ್ದಯ್ಯ, ಸಿದ್ದಲಿಂಗೇಗೌಡ, ಬೈಲಪ್ಪ, ಶಿವಾಜಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಫಯಾಜ್, ಮುಖಂಡರಾದ ಫೀರ್, ರಮೇಶ್, ಅಸ್ಲಾಂ ಖಾನ್, ರಾಮಯ್ಯ, ಚಕ್ರವರ್ತಿ ಪ್ರಕಾಶ್ ಸೇರಿದಂತೆ ಹಲವರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದು ಇಕ್ಬಾಲ್ ಅಹಮದ್ ರವರ ಸೇವಾ ಕಾರ್ಯವನ್ನ ಶ್ಲಾಘಿಸಿದರು.